ಅಣ್ಣ ಇನ್ನು ಸ್ವಲ್ಪ ಜಾಗ ಬಿಡು. ವಾಪಸ್ ತಂದಿದ್ದೀರಾ ನೀವು? ಅಲ್ಲಪ್ಪ, ಏನ್ ಕಾರಣದಿಂದ ತಂದಿದ್ದೀರಿ ಮೆಟೀರಿಯಲ್ ಎಲ್ಲ? ಡೂಪ್ಲಿಕೇಟ್ ಮೆಟೀರಿಯಲ್ ಅಂತ. ಅಲ್ಲ ರೈತ ವ್ಯವಸಾಯ ತಿನ್ಬೇಕಾದ್ರೆ ರೈತರಿಗೆ ತಿನ್ನಕ್ಕಾಗುತ್ತೇನ್ರ ನೋಡ್ರ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿರೋದು ಸುಮನ್ ಟಿವಿ ಕನ್ನಡ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರನ್ನ ಬೆಚ್ಚಿ ಬೀಳಿಸುವಂತಹ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಕಳಪೆ ಗುಣಮಟ್ಟದ ರಸಗೊಬ್ಬರ ಮಾರಾಟ ಮಾಡಲಾಗಿದೆ ಎಂಬ ಆರೋಪದ ನಡುವೆ ಖರೀದಿಸಿದ ಎಂಕೆಪಿ ಗೊಬ್ಬರವನ್ನು ಬಾಯಲ್ಲಿಟ್ಟುಕೊಂಡು ಅದರ ಗುಣಮಟ್ಟವನ್ನು ಪ್ರಶ್ನಿಸಿ ರೈತನೊಬ್ಬ ಪ್ರತಿಭಟನೆ ನಡೆಸಿರುವ ಘಟನೆ ಜಿಲ್ಲೆಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಲೈಸೆನ್ಸ್ ಅವಧಿ ಮುಗಿದಿದ್ರೂ ರಸಗೊಬ್ಬರ ಮಾರಾಟ ನಡೆದಿದೆಯೇ? ನಕಲಿ ಗೊಬ್ಬರ ಮಾರಾಟ ಜಾಲ ಇದೆಯಾ? ಅಧಿಕಾರಿಗಳ ನಿರ್ಲಕ್ಷ್ಯ ಇದಕ್ಕೆ ಕಾರಣವೇ ಅನ್ನೋ ಹಲವು ಪ್ರಶ್ನೆಗಳು ಈಗ ರೈತರಲ್ಲಿ ಮೂಡಿವೆ. ಈ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವುದಾಗಿ ತಿಳಿದುಬಂದಿದೆ. ಕೃಷಿಗೆ ಅಗತ್ಯವಿರುವ ಎಂಕೆಪಿ, ಮೋನೋ, ಪೊಟ್ಯಾಷಿಯಂ ಸೇರಿದಂತೆ ವಿವಿಧ ರಸಗೊಬ್ಬರಗಳನ್ನು ರೈತರಿಗೆ ಮಾರಾಟ ಮಾಡಲಾಗ್ತಿತ್ತು. ಆದರೆ ರೈತರು ಖರೀದಿಸಿದ ಗೊಬ್ಬರದ ಗುಣಮಟ್ಟದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಒಬ್ಬ ರೈತ ಸುಮಾರು 5,200 ರೂಪಾಯಿ ಮೌಲ್ಯದ ಎಂಕೆಪಿ ರಸಗೊಬ್ಬರ ಖರೀದಿಸಿದ್ದಾನೆ. ಆದರೆ ಗೊಬ್ಬರದ ಗುಣಮಟ್ಟದ ಬಗ್ಗೆ ಸಂಶಯ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅದನ್ನು ಬಾಯಲ್ಲಿಟ್ಟುಕೊಂಡು ಸಾರ್ವಜನಿಕರ ಎದುರೇ ಪ್ರತಿಭಟನೆ ನಡೆಸಿದ್ದಾನೆ. ಈ ದೃಶ್ಯಗಳು ಈಗ ವ್ಯಾಪಕ ಚರ್ಚೆಗೆ ಕಾರಣವಾಗಿವೆ. ರೈತರ ಆರೋಪದ ಪ್ರಕಾರ ಎಂಕೆಪಿ ಜೊತೆಗೆ ಇತರ ನಕಲಿ ರಸಗೊಬ್ಬರಗಳನ್ನು ಮಾರಾಟ ಮಾಡಲಾಗ್ತಿತ್ತು. ಅಲ್ಲದೆ ಉಪ್ಪು, ಯೂರಿಯಾ ಸೇರಿದಂತೆ ಬೇರೆ ಪದಾರ್ಥಗಳನ್ನು ಮಿಶ್ರಣ ಮಾಡಿ ರಸಗೊಬ್ಬರದ ಹೆಸರಿನಲ್ಲಿ ಮಾರಾಟ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈಗ ಗೊಬ್ಬರಗಳನ್ನು ದ್ರಾಕ್ಷಿ, ದಾಳಿಂಬೆ ಹಾಗೂ ವಿವಿಧ ಹೂ ಬೆಳೆಗಳಿಗೆ ಬಳಸುವ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉತ್ತಮ ಇಳುವರಿ ಸಿಗಬೇಕೆಂದು ದುಬಾರಿ ಬೆಲೆ ನೀಡಿ ಗೊಬ್ಬರ ಖರೀದಿಸಿದ ರೈತರಿಗೀಗ ನಷ್ಟದ ಭೀತಿ ಎದುರಾಗಿದೆ. ಇನ್ನೊಂದು ಗಂಭೀರ ಆರೋಪ ಅಂದ್ರೆ ಭೋಗನಂದೀಶ್ವರ ಕೃಷಿ ರೈತ ಉತ್ಪಾದಕರ ಸಂಘ ಲೈಸೆನ್ಸ್ ಇಲ್ಲದೆ ಅಥವಾ ಲೈಸೆನ್ಸ್ ಅವಧಿ ಮುಗಿದ ನಂತರವೂ ರಸಗೊಬ್ಬರ ಮಾರಾಟ ಮಾಡ್ತಿದೆ ಅನ್ನೋದು. ಲೈಸೆನ್ಸ್ ಇಲ್ಲದೆ ಗೊಬ್ಬರ ಮಾರಾಟವಾಗ್ತಿದ್ರೆ ಸಂಬಂಧಪಟ್ಟ ಕೃಷಿ ಇಲಾಖಾ ಅಧಿಕಾರಿಗಳ ಗಮನಕ್ಕೆ ಇದು ಹೇಗೆ ಬಂದಿಲ್ಲ? ನಿಯಮ ಉಲ್ಲಂಘನೆ ನಡೀತಾ ಇದ್ರೂ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋ ಪ್ರಶ್ನೆಗಳನ್ನ ರೈತರು ಎತ್ತುತ್ತಿದ್ದಾರೆ. ಈಗಾಗಲೇ ಮಳೆಯ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಬೆಳೆ ಉಳಿಸಿಕೊಳ್ಳಲು ದುಬಾರಿ ಬೆಲೆ ನೀಡಿ ಗೊಬ್ಬರ ಖರೀದಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಮಯದಲ್ಲೇ ಕಳಪೆ ಗುಣಮಟ್ಟದ ಗೊಬ್ಬರ ಮಾರಾಟ ಆದರೆ ರೈತರಿಗೆ ಡಬಲ್ ಹೊಡೆತ ಬೀಳಲಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೃಷಿ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವ ಸಂದರ್ಭದಲ್ಲಿ ನಕಲಿ ಅಥವಾ ಕಳಪೆ ಗುಣಮಟ್ಟದ ಗೊಬ್ಬರ ಮಾರಾಟ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸುತ್ತದೆ ಎಂಬ ಆತಂಕವೂ ವ್ಯಕ್ತವಾಗಿದೆ. ಈ ಪ್ರಕರಣ ಸಂಬಂಧ ರೈತರು ಸೂಕ್ತ ತನಿಖೆಗೆ ಆಗ್ರಹಿಸಿದ್ದಾರೆ. ಮಾರಾಟವಾದ ಗೊಬ್ಬರದ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ಪರೀಕ್ಷೆ ನಡೆಸಬೇಕು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ರೈತರಿಗಾಗಿರುವ ನಷ್ಟವನ್ನ ಪರಿಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್, ನನ್ನ ಹೆಸರು ಪುನೀತ್ ಅಂತ, ಬಿಜ್ವಾರ ಗ್ರಾಮದವನು. ನಾನು MKP ಯೂಸ್ ಮಾಡೋದ್ರಿಂದ ನಮಗೆ MKP ಎಲ್ಲೂ ಸಿಗ್ತಾ ಇರಲಿಲ್ಲ. ICL ಕಂಪ್ನಿದೇ ಬೇಕಿತ್ತು. ನಾವು ಭೋಗನಂದೀಶ್ವರದಲ್ಲಿ ಸಿಗುತ್ತೆ ಅಂತ ಇನ್ಫಾರ್ಮೇಶನ್ ಬಂತು, ಹೋದ್ವಿ. 5,200 ರೂಪೀಸ್ ಒಂದು ಬ್ಯಾಗ್, ಅವ್ರ ಬ್ಯಾಗ್ ತಗೊಂಡ್ರು. 4 ಬ್ಯಾಗ್ ತಗೊಂಡಿದ್ದೀನಿ ನಾನು. ತಗೊಂಡೋಗಿ ನಾನು ಯೂಸ್ ಮಾಡೋಕ್ಕೆ ದಾಳಿಂಬೆ ಇದೆ, ದ್ರಾಕ್ಷಿ ಇದೆ, ರೋಸ್ ಇದೆ. ಆಮೇಲೆ ನನ್ನ ಹತ್ರ ಓಲ್ಡ್ ಸ್ಟಾಕ್ ಒಂದು ಮೂಟೆ ಇರೋದ್ರಿಂದ ಈ ತೊಗೊಂಡೋಗಿರೋ ಮೂಟೆಗೂ ಅದಕ್ಕೂ ಡಿಫ್ರೆನ್ಸ್ ಇದೆ. ಆಮೇಲೆ ನಾನು ಚೆಕ್ ಮಾಡಿದೆ ಎರಡೂ. ಆಮೇಲೆ ನನಗೆ ಡೌಟ್ ಬಂದಿದ್ದರಿಂದ ICL ಕಂಪ್ನಿಯವ್ರಿಗೆ ಇನ್ಫಾರ್ಮ್ ಮಾಡಿದೆ. ಅವರು ಬ್ಯಾಚ್ ನಂಬರು, ಲಾಟ್ ನಂಬರು ಕಳಿಸಿ ಅಂದರು. ಕಳಿಸಿದ್ದೀವಿ. ಕಳಿಸಿದಾಗ ಅವರು ಚೆಕ್ ಮಾಡಿದಾಗ ಇದು ಫೇಕ್ ಇದೆ ಅಂತ ಹೇಳಿದ್ರು. ಇದು ನಮ್ದಲ್ಲ, ICL ಕಂಪ್ನಿದಲ್ಲ ಅಂದರು. ಸರಿ ಸರ್, ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಬಂದು ಇಲ್ಲಿ ಸ್ಟಾಕ್ ಇದೆಯಾ ಅಂತ ಚೆಕ್ ಮಾಡಿದ್ವಿ, ಇದೆ ಅಂದರು. ಸರಿ, ಆಮೇಲೆ ಕಂಪ್ನಿಯವ್ರನ್ನ ಕರೆಸಿ ಎಲ್ಲ ಮಾತಾಡಿದಾಗ ಅವರು ಇಲ್ಲ, ನಮ್ಗೆ ಇನ್ವಾಯ್ಸ್ ಸಮೇತ ಬಂದಿದೆ, ಇದು ಒರಿಜಿನಲ್ ಅಂತಂದರು. ಸರಿ ಆಯ್ತು, ಇನ್ವಾಯ್ಸ್ ಕೊಡಿ ಅಂತಂದರೆ ಇನ್ವಾಯ್ಸ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ, ಇವ್ರು ಕೊಟ್ಟಿದ್ದಾರೆ, ಅವ್ರನ್ನ ಕರೆಸ್ರಿ ಅಂತಂದ್ರೆ ಕರೆಸ್ಲಿಲ್ಲ. ಒಂದು 4:15 ಗಂಟೆವರೆಗೂ ಕಾಯಿಸಿ ತಿರ್ಗಿ ಅವರು ಬಂದ ಮೇಲೆ ಅವ್ರ ಇನ್ವಾಯ್ಸ್ ಯಾರ ಹೆಸರು ಹೇಳಿದ್ರು ಅವ್ರು ಗೋರಿಬಿದ್ನವ್ರು ಅವ್ರು ಬಂದ ಮೇಲೆ
ಇಲ್ಲ ಇವ್ರ ಹತ್ರ ತಗೊಂಡಿಲ್ಲ, ನಾವು ಹೊಸಕೋಟೆ ಅವ್ರ ಹತ್ರ ತಗೊಂಡಿರೋದು ಅಂತ ಹೇಳಿದ್ರು. ಸರಿ ಅವ್ರನ್ನೂ ಕರೆಸ್ರಿ ಹೊಸಕೋಟೆ ಅವ್ರನ್ನು. ಆಮೇಲೆ ಕಂಪನಿಯವ್ರು ಬಂದಿರೋದ್ರಿಂದ ಇದು ನಮ್ದಲ್ಲ ಐಟಮು, ಇದು ಫೇಕ್ ಐಟಮು ಅಂತ ಹೇಳಿದ್ರು. ಬೇರೆ ನಾವು MKP ತೊಗೊಂಡೋಗಿರೋದನ್ನ MKP ನಾವು ಕಂಪ್ಲೇಂಟ್ ಇದು ಮಾಡಿದ್ದು. ಅಲ್ಲಿ ಬಂದರೆ 1261 ಫೇಕೆ, 13045 ಫೇಕೆ, MKPನೂ ಫೇಕೆ. ಇಷ್ಟು ಫೇಕ್ ಇರೋದ್ರಿಂದ ರೈತರು ಇದನ್ನು ತಗೊಂಡು ಯೂಸ್ ಮಾಡಿದ್ರೆ ತುಂಬ ಬೆಳೆಗಳು ಹಾಳಾಗ್ತದೆ. ಆಮೇಲೆ ಅದರಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ. ಮೋಸ್ಟ್ಲಿ ಸಾಮಾನ್ಯವಾಗಿ ಅಮೋನಿಯಂ ಸಲ್ಫೇಟು, ಮೆಗ್ನೀಷಿಯಮು, ಈ ಥರದ ಯೂರಿಯಾ ಈ ಥರದ್ದು ಮಿಕ್ಸ್ ಮಾಡಿರ್ಬೋದು. ಇದು MKP ಕೊಡೋ ಸ್ಟೇಜಲ್ಲಿ ಈ ಥರ ಮಿಕ್ಸ್ ಇದ್ದು ಕೊಟ್ಟಾಗ ಬೆಳೆ ಹಾಳಾಗ್ತದೆ. ಹಾಳಾಗೋದ್ರಿಂದ ರೈತನ ಒಂದು ವರ್ಷದ ಪರಿಶ್ರಮ ಹಾಳಾಗ್ತದೆ. ವರ್ಷದ ಪರಿಶ್ರಮ ನೀಗ್ಸೋರು ಯಾರು ಇದು. ಆಮೇಲೆ ಈ ಭೋಗನಂದೀಶ್ವರ ಟ್ರೇಡರ್ಸ್ ಕೆಲಸ ಮಾಡ್ತಕ್ಕಂಥ ಸೇಲ್ಸ್ ಮ್ಯಾನೇಜರ್ ಮೋಹನ್ ಕುಮಾರ್ ಯಾವುದೇ ಕಾರಣಕ್ಕೂ ಗುಟ್ಟು ಬಿಟ್ಟು ಕೊಡ್ತಿಲ್ಲ. ಈಗ ನಾವು ಇದನ್ನ ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ಅವರು ಅಧ್ಯಕ್ಷನ ಕರೆಸಿದಾಗ ಅಧ್ಯಕ್ಷರಿಗೂ ಏನು ಹೇಳಲಿಲ್ಲ ಅವರು. ಅಧ್ಯಕ್ಷರ ಆಮೇಲೆ ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ವಿ. ಕಂಪ್ಲೇಂಟಲ್ಲಿ ಅವರೇ ಒಪ್ಕೊಂಡಿದ್ದಾರೆ. 3,800 ರೂಪಾಯಿಗೆ ತರಿಸಿ 5,200 ರೂಪಾಯಿಗೆ ಮಾರ್ತಾ ಇದ್ದೀನಿ ವಿತೌಟ್ ಬಿಲ್ಲು. ಆಮೇಲೆ ನಿಜಾನ ಸುಳ್ಳ ಇದು ಡೂಪ್ಲಿಕೇಟ್ ಅಂತ ಕೇಳಿದಾಗ ಆಜ್ಞೆ ಒಪ್ಕೊಂಡೇನೆ ಇದು ಡೂಪ್ಲಿಕೇಟ್ ಐಟಮು ಅಂತ. ಈಗ ಆಮೇಲೆ ಇಷ್ಟೆಲ್ಲ ಮಾಡಿದಾದ್ಮೇಲೆ ನಮ್ಮ ICL ಕಂಪ್ನಿ ಕಡೆಯಿಂದ ಬಂದಿರತಕ್ಕಂಥ ಕಿರಣ್ ಕುಮಾರ್ ಅವರು ಆ ಅಂಗಡಿಯಲ್ಲಿ ಒಂದು 1261 ಬ್ಯಾಗು, MKP 13045, 50 to 34 ಈ 3 ಬ್ಯಾಗನ್ನು ಪರಿಶೀಲನೆ ಮಾಡಕ್ಕೆ ಅವರು ICL ಇದಕ್ಕೆ ಪುಣೆಗೆ ಕಳಿಸ್ತಾರೆ ಟೆಸ್ಟಿಂಗ್. ಇಷ್ಟು ಮಾಡಿದ್ವಿ, ಕಂಪ್ಲೇಂಟ್ ರೈಸ್ ಮಾಡಿದ್ವಿ. ಸರ್ ಅದೇ ಹೇಳ್ತಾ ಇದ್ದೀನಲ್ಲ, ಇದನ್ನ ಯೂಸ್ ಮಾಡೋದ್ರಿಂದ ಯಾವ ಸ್ಟೇಜಲ್ಲಿ ಏನು ಕೊಡಬೇಕೋ ಬೆಳೆ ಹಾಳಾಗಿದೆ, ಬೆಳೆ ಹಾಳಾಗುತ್ತೆ. ಏನೋ ನಮಗ್ ಗೊತ್ತಿರೋ ಪ್ರಕಾರವಾಗಿ ಇವಾಗ ಹಿಂದೆ ಮಾಡಿರೋರ್ದು ಅವರು ಪಾಪ ಗೊತ್ತಿಲ್ಲ ಇದರಿಂದ ಪ್ರಾಬ್ಲಮ್ ಆಗಿದೆ. ರಿಸಲ್ಟ್ ಬರ್ಬೇಕು. ಮೂಟೆ ತಗೊಂಡ್ ಹೋಗ್ತಾ ಇದ್ರೆ ಗೊತ್ತಾಯ್ತು. 1 kg 2 kg ತಗೊಂಡ್ ಹೋಗೋರ್ಗೆಲ್ಲ ಏನ್ ಗೊತ್ತಾಗುತ್ತೆ? ಅದೇ ಸರ್, ಈಗ ನಾವು ಒಂದು ಬ್ಯಾಗ್ ತಗೊಂಡೋಗಿರೋದ್ರಿಂದ ನಮ್ಗೆ ಗೊತ್ತಾಗಿದೆ ಬ್ಯಾಗ್ಗಳು. ಅದೇ ಸಾಮಾನ್ಯವಾದ ರೈತರು 5 kg ಇಂದ, ಯಾಕೆ 1 ಎಕರೆಗೆ 5 kg ರೆಕಮೆಂಡೇಶನ್ ಇದೆ. ಕೆಲವರು 5 kg ತಗೊಂಡೋ ರೈತರು ಇದಾರೆ, ಕವರ್ ಎಲ್ಲ ಹಾಕೊಡ್ತಾರೆ. ಅವ್ರಿಗೆ ಏನ್ ಗೊತ್ತಾಗಿರುತ್ತೆ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ. ಬಟ್ ಆ ರೈತರು ಯಾವ ತರ ಆಗ್ತಾರೆ, ಎಷ್ಟು ಸಫರ್ ಆಗ್ತಾರೆ, ಈ ಬೆಳೆಯಿಂದ ನಷ್ಟ ಆಗಿದೆಯೋ, ಈ ಫರ್ಟಿಲೈಸರ್ ಇಂದಾನೇ ನಷ್ಟ ಆಗಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದು ಈಗ MKP ಬಿಡೋದ್ರಿಂದ ಹೂವು ದಪ್ಪ ಬರ್ತದೆ, ಕಲರ್ ಬರ್ತದೆ. ಅದು ಅದರಲ್ಲಿ ಯಾವ ಫರ್ಟಿಲೈಸರ್ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. 1261 ಮೋಸ ಮಾಡಿದ್ದಾರೆ, 13045 ಮೋಸ ಮಾಡಿದ್ದಾರೆ. ಈ ತರ ಫೇಕ್ ಐಟಮ್ ಮಾಡೋದ್ರಿಂದ ರೈತರಿಗೆ ಎಷ್ಟು ಅನಾನುಕೂಲ ಆಗ್ತದೆ, ಎಷ್ಟು ಲಾಸ್ ಆಗ್ತದೆ. ಸಣ್ಣ ರೈತನಿಗೆ ಗೊತ್ತಾಗದೇ ಇಲ್ಲ. 5 kg 10 kg ತಗೊಂಡೋಗೋ ರೈತನಿಗೆ, ಬ್ಯಾಗ್ ತಗೊಂಡೋಗಿರೋನು ಅದನ್ನ ನೋಡಿರ್ತಕ್ಕಂಥ ಚೆನ್ನಾಗಿ ಯೂಸ್ ಮಾಡಿರ್ತಕ್ಕಂಥ ರೈತನಿಗೆ ಗೊತ್ತಾಗಿರೋದು. ಏನೋ ನಮ್ಗೆ ಒಡನಾಟ ಕಂಪ್ನಿ ಕಡೆಯಿಂದ ಇರೋದ್ರಿಂದ ಕಂಪ್ನಿಯವ್ರು ಫೋನ್ ಮಾಡಿ ಅವ್ರು ನಮ್ಗೆ ರೆಸ್ಪಾನ್ಸ್ ಮಾಡಿರೋದ್ರಿಂದ ಇದು ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಸರ್, ಈಗ ಈ ಸಂಬಂಧಪಟ್ಟ ಇಲಾಖೆಯವರು ನಮ್ಗೆ ಏನೋ ಸ್ಪಂದಿಸಲಿಲ್ಲ ಅಂದ್ರೆ ಈ ಭಾಗದ ಪ್ರದೀಪ್ ಈಶ್ವರ್ ಅವ್ರನ್ನ ನಾವು ಭೇಟಿ ಮಾಡ್ತೀವಿ, ಶಾಸಕರಾದವ್ರನ್ನ. ಅವರು ಸ್ಪಂದಿಸಲಿಲ್ಲ ಅಂದ್ರೆ ನಮ್ದು ದೇವನಹಳ್ಳಿ ತಾಲೂಕು, ನಾವು ನಮ್ಮ KH ಮುನಿಯಪ್ಪ ಅವ್ರ ಹತ್ರ ಒಂದು ಕಂಪ್ಲೇಂಟ್ ರೈಸ್ ಮಾಡಿ ನೋಡೋಣ ಯಾವ ರೀತಿ ನಮ್ಗೆ ಅನುಕೂಲ ಮಾಡ್ಕೊಡ್ತಾರ, ಬೆಂಬಲ ಕೊಡ್ತಾರ ಅನ್ನೋದನ್ನ ನೋಡ್ಬೇಕು, ಕಾದ್ ನೋಡ್ತೀವಿ. ಸರ್, ಇದೆಲ್ಲ ನಡೆದಿರೋ ಘಟನೆಯಲ್ಲಿ ನಿಮ್ ತೋಟ ಇರೋದಲ್ಲಿ ಸರ್, ನಮ್ ತೋಟ ಬಿಜ್ವಾರದಲ್ಲಿದೆ, ಗೋರಿಬಿದನೂರ್ ಹತ್ರನೂ ಇದೆ. ಗೋರಿಬಿದನೂರ್ ಹತ್ರ ಪೊಮಗ್ರಾನೇಟ್ ಜಾಸ್ತಿ ಮಾಡಿದೀವಿ ನಾವು ಆಕ್ಚುಲಿ ಗೋರಿಬಿದನೂರ್ ಪೊಮಗ್ರಾನೇಟ್ಗೆ ಕಳ್ಸಿರೋದು ಇದನ್ನ. ಈ ತರ ಪ್ರಾಬ್ಲಮ್ ಆಗಿದೆ ಸರ್. ಇದೊಂದು ರೈತ ಉತ್ಪಾದಕರ ಸಂಸ್ಥೆ. ಈ ಒಂದು ನಂದಿ ಹೋಬಳಿನಲ್ಲಿ ರೈತರ ಸೇರಿ ಮಾಡ್ಕೊಂಡಿರ್ತಕ್ಕಂಥದ್ದು ಭೋಗೇಶ್ವರ ರೈತ ಉತ್ಪಾದಕರ ಸಂಘ ಅಂತ. ನಿನ್ನೆ ಸಂಜೆ ನಮಗೆ ಒಂದು ಪೊಲೀಸ್ ಸ್ಟೇಷನ್ ಇಂದ ಒಂದು ಕರೆ ಬಂದಾಗ ಈ ತರ ICL ಕಂಪ್ನಿದು ನಕಲಿ ರಸಗೊಬ್ಬರಗಳನ್ನ ಅವ್ರು ಮಾರಾಟ ಮಾಡಿದಾರೆ ಅಂತ ರೈತರ ಕಂಪ್ಲೇಂಟ್ ಕೊಟ್ಟಿದ ಮೇರೆಗೆ ನಮಗೆ ಪೊಲೀಸ್ ಸ್ಟೇಷನ್ ಅವರು ಮಾಹಿತಿ ಕೊಟ್ಟರು. ನಾವು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ರೈತರ ಜೊತೆ ಚರ್ಚಿಸಿ ಮತ್ತೆ ಇಲ್ಲಿ ಬಂದು ನೋಡಿದಾಗ ಒಂದು 25 kgದು ಒಂದು 3 ಗ್ರೇಡ್ ಫರ್ಟಿಲೈಸರ್ಸ್ ಒಂದು 7 ಚೀಲ ಅಷ್ಟೇ ICL. ಆಮೇಲೆ ಬೆಳಗ್ಗೆ ಬಂದು ನೋಡಿದಾಗ ಅದಕ್ಕೆ ಯಾವುದೇ ರೀತಿ ಅವ್ರ ಹತ್ರ ಇನ್ವಾಯ್ಸ್ ಇರಲಿಲ್ಲ. ಮತ್ತೆ ಅವ್ರಿಗೂ ಲೈಸೆನ್ಸ್ ಆಲ್ರೆಡಿ June 2ಗೆ ಎಕ್ಸ್ಪೈರಿ ಆಗಿತ್ತು. ಅಂದ್ರೆ ಪರವಾನಗಿ ಅವರು ನವೀಕರಣ ಮಾಡ್ಕೊಂಡಿರ್ಲಿಲ್ಲ. ಹಂಗಾಗಿ ಏನ್ ರಸಗೊಬ್ಬರಗಳು ನವೀಕರಣ ಇಲ್ಲದೆ ಅವರು ಲೈಸೆನ್ಸ್ ಇಲ್ಲ ಮಾರಾಟ ಮಾಡ್ತಿರೋ ಅದನ್ನೆಲ್ಲ ಈಗ ನಾವು ಜಪ್ತಿ ಮಾಡೋ ಪ್ರಕ್ರಿಯೆನಲ್ಲಿದ್ದೀವಿ. ಇದನ್ನ ಜಪ್ತಿ ಮಾಡಾದ್ಮೇಲೆ ನಾವು ಇವನ್ ಸ್ಯಾಂಪಲ್ಸ್ ಡ್ರಾ ಮಾಡಿ ಅನಾಲಿಸಿಸ್ ಕೂಡ ಕಳಿಸಿದ್ವಿ ಲ್ಯಾಬೊರೇಟರಿಗೆ. ಅದೆಲ್ಲ ಬಂದಾದ್ಮೇಲೆ ನಾವು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡೋಕೆ ಕ್ರಮ ವಹಿಸ್ತೀವಿ. ಸರ್, ಇದು ನಾವು ನಕಲಿ ಅಂತ ಅವ್ರು ಹೇಳ್ತಿರೋದು ಈಗ ICL ಒಂದೇ, ಬೇರೆ ಅದಕ್ಕೆಲ್ಲ ನಾವು ಈಗ ಇನ್ವಾಯ್ಸ್ ಸಬ್ಮಿಟ್ ಮಾಡಕ್ ಹೇಳಿದೀವಿ. ಬಟ್ ರೈತ ಕಡೆಯಿಂದ ICL ಒಂದು ಅಂತ ಹೇಳಿದ್ವಿ. ಈಗೆಲ್ಲ ಬೆಳಿಗ್ಗೆಯಿಂದ ನಾವು ಎಲ್ಲ ಚೆಕ್ ಮಾಡ್ತಾ ಇದೀವಿ ಇನ್ನು ಯಾವ್ದಾದ್ರು ಎಷ್ಟು ಮೆಟೀರಿಯಲ್ಸ್ ಇದೆ ಅಂತ. ಸ್ಯಾಂಪಲ್ಸ್ ಡ್ರಾ ಮಾಡಿದ್ವಿ, ಒಂದು 10 ಸ್ಯಾಂಪಲ್. ಇನ್ನೂ ಸುಮಾರು ಒಂದು 3 ಗಂಟೆ ಬೇಕಾಗ್ತದೆ. ಹೌದು, ಸೀಸ್ ಮಾಡ್ತಾ ಇದ್ದೀವಿ. ರಸಗೊಬ್ಬರಗಳು ಇದ್ರಲ್ಲಿ ಏನೇನಿದಾವೋ ಎಲ್ಲಾನು ಸೀಸ್ ಮಾಡ್ತೀವಿ. ಮುಂದೆ ಇದಾದ್ಮೇಲೆ ನಮ್ಮ ಅನಾಲಿಸಿಸ್ ರಿಪೋರ್ಟ್ ಬಂದ್ಮೇಲೆ ಸಂಬಂಧಪಟ್ಟ ಕಂಪ್ನಿಗಳು ಈಗ ಕರೆಕ್ಟ್ ಆಗಿ ಕ್ವಾಲಿಟಿ ಆಸ್ಪೆಕ್ಟ್ಸ್ ಇತ್ತು ಅಂದ್ರೆ ಲೈಸೆನ್ಸ್ ಇಲ್ಲದೆ ಮಾರಾಟ ಮಾಡೋದು ಇವ್ರು ತಪ್ಪಾಗ್ತದೆ, ಇವ್ರ ಮೇಲೆ ಕ್ರಮ ತಗೊಳ್ತೀವಿ. ಸಪೋಸ್ ಏನಾದ್ರು ಕ್ವಾಲಿಟಿ ಪ್ಯಾರಾಮೀಟರ್ ಫೇಲ್ ಆಯ್ತಂದ್ರೆ ಸಂಬಂಧಪಟ್ಟ ಸಂಸ್ಥೆಗಳ ವಿರುದ್ಧನೂ ನಾವು ಕ್ರಮ ವಹಿಸ್ತೀವಿ.
ಮೋಸ ಆಗಿದೆ. ನಾವೇ ದುಡ್ಡು ಕಟ್ಟಿ ನಾವೇ ಒಂದು ಅಂಗಡಿ ಮಾಡಿ ಈ ತರ ಎಲ್ಲ ಆಗಿದೆ. ದಯವಿಟ್ಟು ಪ್ರತಿಯೊಬ್ರು ಯಾರೇ ಅಧಿಕಾರಿ ಆಗಿರ್ಬೋದು, ಕಂಪ್ನಿಯವರೇ ಆಗಿರ್ಬೋದು, ಇವಾಗೇನೇ ಇವ್ರ ಕಂಪ್ನಿಯವ್ರದ್ದು ಇದಾರಲ್ಲ ಇವರು ಏನೋ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನಾವು ಉಳಿತೀವಿ. ICL ಕಂಪ್ನಿಯವರು ಎಲ್ಲ ಏನು ಬೇಸಾಯಿಗೆ ಎಲ್ಲ ಬೇಕು. ಒಂದು ಸಿಕ್ಕಿದೆ, ಬಂದು ಬೆಳಿಗ್ಗೆ ಏನಾನ ಬಂದು ಯಾರನ ಏನೋ ಅಧಿಕಾರಿಗಳೇನ ಇದು ಖುಷಿ ಅಧಿಕಾರಿಗಳೇನ ಬಂದು ಎಲ್ಲ ಚೆಕ್ ಮಾಡಿದಾಗ ಇನ್ನೇನ್ ಸಿಗುತ್ತೋ ನಮ್ಗೆ ಗೊತ್ತಿಲ್ಲ. ಅಂಗಡಿ ಒಳಗಡೆ ಒಂದು ಸಿಕ್ಕಿದೆ ಬೇಕು. ಅಲ್ಲದೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ರಸಗೊಬ್ಬರ ಮಾರಾಟ ಕೇಂದ್ರಗಳ ಲೈಸೆನ್ಸ್ ಹಾಗೂ ಮಾರಾಟವಾಗುತ್ತಿರುವ ಗೊಬ್ಬರದ ಗುಣಮಟ್ಟವನ್ನು ಪರಿಶೀಲಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಸರ್ಕಾರ ಮತ್ತು ಕೃಷಿ ಇಲಾಖೆಗೆ ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ಮಳೆ ಕೊರತೆಯಿಂದಲೇ ಕಂಗಾಲಾಗಿರುವ ರೈತರಿಗೆ ಈಗ ಕಳಪೆ ಗುಣಮಟ್ಟದ ರಸಗೊಬ್ಬರ ಮಾರಾಟದ ಆರೋಪ ಮತ್ತೊಂದು ದೊಡ್ಡ ಸಂಕಷ್ಟವನ್ನ ತಂದೊಡ್ಡಿದೆ. ಈ ಆರೋಪಗಳಲ್ಲಿ ಎಷ್ಟು ಸತ್ಯಾಂಶ ಇದೆ, ಪ್ರಯೋಗಾಲಯದ ಪರೀಕ್ಷೆಯಲ್ಲಿ ಏನು ಬಹಿರಂಗ ಆಗಲಿದೆ, ಲೈಸೆನ್ಸ್ ಇಲ್ಲದೆ ಅಥವಾ ಅವಧಿ ಮುಗಿದ ನಂತರವೂ ಗೊಬ್ಬರ ಮಾರಾಟ ನಡೆದಿದೆಯಾ, ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳಲಿದ್ದಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಂಘ ಅಥವಾ ಅಂಗಡಿ ಮಾಲೀಕರ ಅಧಿಕೃತ ಪ್ರತಿಕ್ರಿಯೆ ಬಂದ ಬಳಿಕ ಅದನ್ನು ನಿಮಗೆ ತಲುಪಿಸುತ್ತೇವೆ. ಇದು ಸುಮನ್ ಟಿವಿ ಕನ್ನಡಗಾಗಿ ವಿಶೇಷ ವರದಿ. ಗಮನಿಸಿ, ಈ ವರದಿಯಲ್ಲಿರುವ ಕೆಲವು ಅಂಶಗಳು ರೈತರು ಮಾಡಿದ ಆರೋಪಗಳ ಆಧಾರದಲ್ಲಿವೆ. ಸಂಬಂಧಪಟ್ಟ ಅಧಿಕಾರಿಗಳ ತನಿಖೆ ಮತ್ತು ಪ್ರಯೋಗಾಲಯದ ವರದಿ ನಂತರವೇ ಅಂತಿಮ ಸತ್ಯಾಂಶ ಸ್ಪಷ್ಟವಾಗಲಿದೆ.